ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. 2026ನೇ ಇಸ್ವಿ ಕೆಲವರಿಗೆ ಕಹಿ ಸಿಹಿ ಹೀಗೆ ಎಲ್ಲ ರೀತಿಯ ಮಿಶ್ರವಾದಂತಹ ಫಲಗಳನ್ನ ಕೊಡೋದಕ್ಕೆ ಸಾಧ್ಯ ಇದೆ. ಕೆಲವರಿಗೆ ಗುರು ಪಾಸಿಟಿವ್ ಆದಂತಹ ರಿಸಲ್ಟ್ ನ ಕೊಟ್ರೆ ಶನಿಯಿಂದ ಕೆಲವು ತೊಂದರೆಗಳಿರಬಹುದು, ಅಥವಾ ರಾಹುಕೇತುಗಳು ಒಳ್ಳೆಯ ರಿಸಲ್ಟ್ ನ ಕೊಟ್ರೆ ಗುರು ನಿಮ್ಗೆ ಈ ವರ್ಷದಲ್ಲಿ ಸ್ವಲ್ಪ ಹಿನ್ನಡೆಯನ್ನ ತಂದು ಕೊಡಬಹುದು ಅಂತ. ಹಾಗಾಗಿ ನಾನು ಎಲ್ಲ ರಾಶಿಗಳು ಅವರು ಮಾಡ್ಕೊಳ್ಬಹುದಾಗಿರುವಂತಹ ಸಿಂಪಲ್ ಆದಂತಹ ಗುರು, ಶನಿ ಹಾಗೆ ರಾಹುಕೇತುಗಳಿಗೆ ಸಂಬಂಧಿಸಿದಂತಹ ಕೆಲವು ಸಿಂಪಲ್ ಆದಂತಹ ರೆಮಿಡಿಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ರಾಶಿಯ ಒಂದು ರಾಶಿ ಭವಿಷ್ಯವನ್ನು ನೋಡ್ಕೊಂಡು ಅಲ್ಲಿ ಯಾವ ಗ್ರಹದ ತೊಂದರೆ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡಿ ಆ ಗ್ರಹಕ್ಕೆ ಸಂಬಂಧಿಸಿದಂತಹ ರೆಮಿಡಿಗಳನ್ನ ಮಾಡಬಹುದು. ಯಾವ ರೀತಿ ನಾನು ರೆಮಿಡಿಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಡೊನೇಷನ್ಸ್ ಅಂದ್ರೆ ದಾನಗಳನ್ನ ಮಾಡೋದು, ಹಾಗೆ ಮಂತ್ರ ಜಪಗಳನ್ನ ಮಾಡೋದು, ಹಾಗೇನೆ ಕ್ರಿಸ್ಟಲ್ ಗಳನ್ನ ಯಾವ ರೀತಿಯ ಕ್ರಿಸ್ಟಲ್ ಗಳನ್ನ ಧಾರಣೆ ಮಾಡಬೇಕು, ಡೀಟೇಲ್ಡ್ ಆದಂತಹ ಒಂದು ರೆಮಿಡಿ ವಿಡಿಯೋ ಇದು ಅಂತ ಹೇಳ್ಬಹುದು. ಗುರುವಿಗೆ ಸಂಬಂಧಿಸಿದಂತಹ ತೊಂದರೆ ಇದ್ದವರು ಗುರುವಾರದ ದಿನ ಹಳದಿ ವಸ್ತ್ರವನ್ನ, ಹಾಗೇನೆ ಕಡಲೆ ಕಾಳನ್ನ ದಾನ ಮಾಡೋದು, ಅರಿಶಿಣವನ್ನ ದೇವಸ್ಥಾನದಲ್ಲಿ, ಹಾಗೆ ಬಾಳೆಹಣ್ಣನ್ನ ದಾನ ಮಾಡೋದು, ಪುಸ್ತಕಗಳನ್ನ ದಾನ ಮಾಡೋದು, ಹಾಗೇನೆ ಟೀಚರ್ಸ್ ಅಥವಾ ಸ್ಟೂಡೆಂಟ್ಸ್ಗೆ ನೀವು ಆಹಾರವನ್ನ ಕೊಡೋದ್ರಿಂದ ಕೂಡ, ಡೊನೇಟ್ ಮಾಡೋದ್ರಿಂದ ಕೂಡ ನಿಮ್ಗೆ ಶುಭ ಫಲಗಳು ದೊರೀತವೆ. ಇನ್ನು ಸಿಂಪಲ್ ಆದಂತಹ ಗುರುವಿನ ಮಂತ್ರ ಅಂತ ಹೇಳಿದ್ರೆ ಓಂ ಗುರವೇ ನಮಃ. ಇದೆಷ್ಟು ಸಿಂಪಲ್ ಆಗಿದೆ, ಯಾರು ಬೇಕಾದ್ರೂ ಮಾಡ್ಬೋದಲ್ವಾ. ನೀವು 11 ಸರಿ, 21 ಸರಿ, 48 ಸರಿ ಹೀಗೆ ನೀವು ಜಪಗಳನ್ನ ಮಾಡ್ಕೊಳ್ತಾ ಹೋಗ್ಬಹುದು. ಇನ್ನು ಯಾವ ಕ್ರಿಸ್ಟಲ್ ನ ಧಾರಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಟ್ರಿನ್ ಅನ್ನ ಅಥವಾ ಯೆಲ್ಲೋ ಟೊಪೋಸ್ ಅನ್ನುವಂತಹ ಕ್ರಿಸ್ಟಲ್ ನನ್ನ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಇರುವಂತಹ ಗುರುವಿಗೆ ಸಂಬಂಧಿಸಿದಂತಹ ತೊಂದರೆಗಳಿಂದ ಹೊರಗೆ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಶನಿಗೆ ಸಂಬಂಧಿಸಿದಂತಹ ಒಂದು ರೆಮಿಡಿಗಳು ಯಾವುದು ಅಂತ ಹೇಳಿದ್ರೆ, ಡೊನೇಷನ್ಸ್ ಅಂತ ಬಂದಾಗ ಶನಿವಾರದ ದಿನ ಮಾಡಬೇಕು. ಒಂದು ಕಪ್ಪು ಎಳ್ಳನ್ನ ದಾನ ಮಾಡೋದು, ಕಬ್ಬಿಣದ ವಸ್ತುಗಳನ್ನ ದಾನ ಮಾಡಿ, ಕಪ್ಪು ಬಣ್ಣದ ವಸ್ತ್ರವನ್ನ ದಾನ ಮಾಡಿ, ಹಾಗೆ ಎಳ್ಳೆಣ್ಣೆಯನ್ನ ಅಥವಾ ಸಾಸಿವೆ ಎಣ್ಣೆಯನ್ನ ದಾನ ಮಾಡೋದು, ಮತ್ತೆ ಬಡವರಿಗೆ ಆಹಾರ, ಚಪ್ಪಲಿ, ವಸ್ತ್ರಗಳನ್ನ ದಾನ ಮಾಡೋದು ತುಂಬಾ ಶ್ರೇಷ್ಠವಾದಂತಹ ಒಂದು ಕೆಲಸ ಅಂತ ಹೇಳ್ಬಹುದು. ಇನ್ನು ಸಿಂಪಲ್ ಆದಂತಹ ಮಂತ್ರ ಅಂತ ಹೇಳಿದ್ರೆ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಈ ಮಂತ್ರವನ್ನ 11 ಬಾರಿ, 27 ಬಾರಿ ಅಥವಾ 48 ಬಾರಿ ಪ್ರತಿದಿನ ಜಪ ಮಾಡೋದು, ಅಥವಾ ಶನಿವಾರದ ದಿನ ಜಪ ಮಾಡೋದು ತುಂಬಾ ಶ್ರೇಷ್ಠ. ಇನ್ನು ಯಾವ ಕ್ರಿಸ್ಟಲ್ ನ ನೀವು ಧಾರಣೆ ಮಾಡ್ಬೇಕು ಅಂದ್ರೆ, ಬ್ಲಾಕ್ ಟರ್ಮಲಿನ್ ಅನ್ನುವಂತಹ ಒಂದು ಕ್ರಿಸ್ಟಲ್ ನ ಧಾರಣೆ ಮಾಡೋದ್ರಿಂದ, ಅಮೆಥಿಸ್ಟ್ ನ ಧಾರಣೆ ಮಾಡೋದ್ರಿಂದ ನಿಮಗೆ ಇರುವಂತಹ ತೊಂದರೆಗಳು ನಿವಾರಣೆ ಆಗ್ತವೆ ಅಂತ ಹೇಳ್ಬೋದು. ಇನ್ನು ರಾಹುಗೆ ಸಂಬಂಧಿಸಿದಂತಹ ಒಂದು ರೆಮಿಡಿಗಳು, ಕನ್ಫ್ಯೂಷನ್ಸ್ ಇದೆ, ರಿಸ್ಕ್ ಇದೆ ಲೈಫ್ ಅಲ್ಲಿ ಅಂತ ಅಂದ್ರೆ, ಡೊನೇಷನ್ಸ್ ಅಂತ ಬಂದಾಗ ಶನಿವಾರ ಅಥವಾ ಬುಧವಾರದ ದಿನ ಮಾಡ್ಬೇಕಾಗತ್ತೆ. ತೆಂಗಿನಕಾಯಿಯನ್ನ ದಾನ ಮಾಡುವಂಥದ್ದು, ಹಾಗೇನೆ ಕಪ್ಪು ಎಳ್ಳು ಅಥವಾ ಸಾಸಿವೆಯನ್ನ, ಹಾಗೇನೆ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಕೊಡ್ಸಿ ಯಾರಿಗಾದ್ರೂ ಸ್ಟೂಡೆಂಟ್ಸ್ಗೋ ಅಥವಾ ಯಾರಿಗಾದ್ರೂ, ಹಾಗೇನೆ ನೀವು ಹಸುವಿಗೆ ಆಹಾರವನ್ನ ಕೊಡೋದು ಕೂಡ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಅಂತ. ಇನ್ನು ಯಾವ ಮಂತ್ರವನ್ನ ಜಪ ಮಾಡ್ಬೇಕು ಅಂತ ಹೇಳಿದ್ರೆ, ಓಂ ರಾಮ್ ರಾಹವೇ ನಮಃ, ಓಂ ರಾಮ್ ರಾಹವೇ ನಮಃ ಅನ್ನುವಂತಹ ಮಂತ್ರವನ್ನ ಜಪಿಸಬಹುದು ಅಂತ ಹೇಳ್ಬಿಟ್ಟು, ಹಾಗೇನೆ ಇದು ರಾಹುಗೆ ಸಂಬಂಧಿಸಿದಂತಹ ಕ್ರಿಸ್ಟಲ್ ಯಾವುದು ಅಂತಂದ್ರೆ ಸ್ಮೋಕಿ ಕ್ವಾರ್ಟ್ಸ್ ಅಥವಾ ಬ್ಲಾಕ್ ಆಬ್ಸಿಡಿಯನ್. ಈ ಒಂದು ಕ್ರಿಸ್ಟಲ್ ಗಳನ್ನ ಧಾರಣೆ ಮಾಡೋದ್ರಿಂದ ನಿಮಗೆ ರಾಹುವಿನಿಂದ ದೊರೆಯುವಂತಹ ತೊಂದರೆಗಳು ಅಥವಾ ತೊಂದರೆದಾಯಕವಾದಂತಹ ಫಲಗಳನ್ನ ನೀವು ಕಂಟ್ರೋಲ್ ಮಾಡಬಹುದು ಅಂತ. ಇನ್ನು ಕೇತುವಿಗೆ ಸಂಬಂಧಿಸಿದಂತ ರೆಮಿಡಿಗಳು ಅಂತ ಬಂದಾಗ, ಸಿಂಪಲ್ ಆದಂತಹ ಡೊನೇಷನ್ ದಾನಗಳನ್ನ ನೀವು ಮಂಗಳವಾರ ಅಥವಾ ಬುಧವಾರದ ದಿನ, ಗುರುವಾರದ ದಿನ ಮಾಡಬಹುದು. ಯಾವುದು ಅಂದ್ರೆ ಕೊಕೊನಟ್, ತೆಂಗಿನಕಾಯಿಯನ್ನ ಕೊಡೋದು, ಎಳ್ಳೆಣ್ಣೆಯನ್ನ ದಾನ ಕೊಡೋದು, ನಾಯಿಗಳಿಗೆ ಆಹಾರವನ್ನ ಕೊಡೋದು, ಯಾವುದೇ ದೇವಸ್ಥಾನಗಳಲ್ಲಿ ನೀವು ಆಹಾರವನ್ನ ಕೊಡೋದು ಅಥವಾ ದಾನವನ್ನ ಮಾಡೋದು ತುಂಬಾ ಶ್ರೇಷ್ಠವಾದಂಥದ್ದು ಅಂತ ಹೇಳಿ. ಇನ್ನು ಯಾವ ಮಂತ್ರವನ್ನ ಜಪ ಮಾಡ್ಬೇಕು ಅಂದ್ರೆ, ಓಂ ಕೇತವೇ ನಮಃ ಅನ್ನುವಂತಹ ಮಂತ್ರವನ್ನ 18 ಬಾರಿ ಅಥವಾ 27 ಬಾರಿ ಜಪ ಮಾಡೋದು ಇಲ್ಲೂ ತುಂಬಾ ಒಳ್ಳೆಯದು ಅಂತ. ಇನ್ನು ಈ ಒಂದು ಪ್ರಾಬ್ಲಮ್ ಇರೋರು, ಕೇತುವಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ ಇರೋರು, ಟೈಗರ್ ಐ ಮತ್ತೆ ಕ್ಲಿಯರ್ ಕ್ವಾಡ್ಸ್ ಅನ್ನುವಂತಹ ಒಂದು ಕ್ರಿಸ್ಟಲ್ ಗಳನ್ನ ಧಾರಣೆ ಮಾಡೋದ್ರಿಂದ ನಿಮಗೆ ಇರುವಂತಹ ಕೇತುವಿಗೆ ಸಂಬಂಧಿಸಿದಂತಹ ತೊಂದರೆಗಳು ನಿವಾರಣೆ ಆಗ್ತವೆ ಅಂತ ಹೇಳಬಹುದು. ಇನ್ನು ಪ್ರತಿದಿನ 5 ನಿಮಿಷಗಳ ಕಾಲ ಓಂ ಗುರವೇ ನಮಃ 11 ಬಾರಿ ನೀವು ಕೂತು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಹಾಗೆ ಸಂಜೆಯ ಸಮಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನ ಮಾಡಿ, ಶನಿವಾರದ ದಿನ ಹಾಗೇನೆ ಈ ಗ್ರಹಣಗಳ ಸಮಯದಲ್ಲಿ ನೀವು ಓಂ ನಮಃ ಶಿವಾಯ ಅನ್ನುವಂತಹ ಸಿಂಪಲ್ ಮಂತ್ರವನ್ನ 27 ಬಾರಿ ನೀವು ಜಪ ಮಾಡಿದ್ರು ಕೂಡ ನಿಮಗೆ ಗುರು, ಶನಿ, ರಾಹುಕೇತುಗಳ ಎನರ್ಜಿ ನಿಮಗೆ
ನಿಮಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ನಾನು ಹೇಳಿದಂತಹ ಕ್ರಿಸ್ಟಲ್ಗಳು ನಿಮಗೆ ಬೇಕಾದಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಾನು ನಿಮಗೆ ದೊರಕಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನೀವು ನನ್ನನ್ನ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮಸ್ಕಾರ.